ಚಿಂತಾಮಣಿಯ ಕೆ ರಾಗುಟ್ಟಹಳ್ಳಿಯ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ಕಳೆದ ಆಗಸ್ಟ್ 17ರಂದು ಆಹಾರದಲ್ಲಿ ಕಲಬೆರಕೆಯಿಂದ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದ ಘಟನೆಯ ಕುರಿತು ಪ್ರಯೋಗಾಲಯದ ವರದಿ ಬಂದಿದೆ. ಈ ವರದಿ ಬಂದಿದ್ದರೂ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರ ನಿಯೋಗ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗೆ ದೂರು ನೀಡಿದೆ. ಇನ್ನು ಕೆ ರಾಗುಟ್ಟಹಳ್ಳಿಯ ಗ್ರಾಮದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯದಲ್ಲಿ ಬೆಳಗಿನ ಉಪಹಾರ ಸೇವಿಸಿದ ವಿದ್ಯಾರ್ಥಿಗಳಲ್ಲಿ 24 ಮಂದಿ ಅಸ್ವಸ್ಥರಾಗಿ ಚಿಂತಾಮಣಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಅಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಬಿಜಿ ಶೇಷಾದ್ರಿ ವಿದ್ಯಾರ್ಥಿಗಳು ಸೇವಿಸಿದ್ದ ಇಡ್ಲಿ, ಸಾಂಬಾರ್ ಮತ್ತು ನೀರನ್ನು ಪ್ರಯೋಗಾಲಯಕ್ಕೆ ತಪಾಸಣೆ ಕಳುಹಿಸಿದರು. ಇದಾದ ಬಳಿಕ ಪ್ರಯೋಗಾಲಯದ ವರದಿಯು ಆಗಸ್ಟ್ 23ರಂದು ನೀಡಿದ್ದ ಮನುಷ್ಯ ಅಥವಾ ಪ್ರಾಣಿಯ ಮಲ ವಿಸರ್ಜನೆ ಬೆರಕೆಯಾಗಿರುವ ಅಂಶಗಳು ಪತ್ತೆಯಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ವರದಿ ಬಂದು 4 ತಿಂಗಳಾಗಿದ್ದರೂ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಡಿಎಸ್ಎಸ್ ಮುಖಂಡರು ಕಿಡಿಕಾರಿದರು. ಈ ಕೂಡಲೇ ವರದಿ ಹಾಗೂ ಘಟನೆಯ ಬಗ್ಗೆ 1 ವಾರದ ಒಳಗೆ ತನಿಖೆ ನಡೆಸಿ ಅಮಾನವೀಯ ಕೃತ್ಯ ಎಸಗಿರುವವರ ಮೇಲೆ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. 24 ಜನ ಅಡ್ಮಿಟ್ ಆಗಿದ್ರು ಆಸ್ಪತ್ರೆಯಲ್ಲಿ. ನಮ್ಮ ಉಸ್ತುವಾರಿ ಕಾರ್ಯದರ್ಶಿಗಳು ಬಂದಿದ್ರು, ಎಲ್ಲ ಬಂದಿದ್ರು ಕೂಡ. ಈಗ FSL ರಿಪೋರ್ಟ್ ಈಗ ಬಂದಿದೆ, ಬಂದು 3 ತಿಂಗಳಾಗಿದೆ. ಇದ್ರ ಬಗ್ಗೆ ಇದುವರೆಗೆ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ. ಯಾರನ್ನು ಅಮಾನತಾಗಿ ಸಸ್ಪೆಂಡ್ ಆಗಿ ಏನೂ ಮಾಡಿಲ್ಲ. ಮತ್ತು 24 ವಿದ್ಯಾರ್ಥಿಗಳು ಇವಾಗ ಒಂದು ರೀತಿ ಸೈಕೋ ಆಗಿ ಅವ್ರಿಗೆ ಅಪ್ಸೆಟ್ ಆಗಿದೆ. ಇದೆಲ್ಲ ಆಗಿದ್ದರೂ ಕೂಡ ನಾವು ಒಕ್ಕೂಟದಿಂದ ಎಲ್ಲರೂ ಸೇರಿ ತಮ್ಮ ಗಮನಕ್ಕೆ ತರೋಣ. ಫಸ್ಟು ಇದು ನಾವು 1 ವಾರದ ಸಮಯ ತಮಗೆಲ್ಲ ಸಮಯ ಕೊಡ್ತೀವಿ. ಆ ನಂತರ ಇದನ್ನು ನಾವು ಅಂಥವ್ರಿಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅಂತ ತಮಗೆ ಮೊದಲನೇದಾಗಿ ತಿಳಿಸೋಣ. ನಿಮ್ಮಿಂದ ನಮಗೆ ನ್ಯಾಯ ಸಿಗುತ್ತೆ ಅಂತ ಒಂದು ಭರವಸೆ ಇರೋದ್ರಿಂದ ಈಗ ತಮಗೆ ನಮ್ಮ ಎಲ್ಲ ಒಕ್ಕೂಟದ ಪರವಾಗಿ ಕೆ ರಾಗುಟ್ಟಹಳ್ಳಿಯ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ಆಹಾರದಲ್ಲಿ ಕಲಬೆರಕೆಯಿಂದ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಂಥ ಘಟನೆಯ ಕುರಿತಂತೆ ಕ್ರಮ ಕೈಗೊಳ್ಳಬೇಕು ಎಂಬುದಾಗಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಮನವಿಯನ್ನು ಸಲ್ಲಿಸಿ ಏನು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ನಲ್ಲಿ ವಿದ್ಯಾರ್ಥಿಗಳು ನೀಡಿದಂಥ ಉಪಹಾರದಲ್ಲಿ ಈ ಕೋಲಿ ಎಂಬತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಹಾಗೆಯೇ ಫೀಕಲ್ ಕಂಟಾಮಿನೇಷನ್ ಅಂದರೆ ಮಾನವ ಇರ್ಬೋದು ಅಥವಾ ಪ್ರಾಣಿಯ ವಿಸರ್ಜನೆ ಅಲ್ಲಿ ಆಗಿರ್ತಕ್ಕಂಥ ಬೆರಕೆಯಾಗಿರ್ತಕ್ಕಂಥ ಅಂಶಗಳು ಅದರಲ್ಲಿ ಪತ್ತೆಯಾಗಿದೆ. ಈ ಥರದ್ದೆಲ್ಲ ರಿಪೋರ್ಟ್ಗಳು ಬಂದಿರೋದ್ರಿಂದ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಸಂಬಂಧಿಸಿದವರ ಮೇಲೆ ಕೂಡಲೇ ಕ್ರಮಗಳನ್ನು ಜರುಗಿಸಬೇಕು ಎಂಬುದಾಗಿ ಮನವಿಯಲ್ಲಿ ಅವರು ಹೇಳಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಒಂದು ಮನವಿಯಲ್ಲಿರ್ತಕ್ಕಂಥ ಅಂಶಗಳು ಹಾಗೂ ಟೆಸ್ಟ್ ರಿಪೋರ್ಟ್ನಲ್ಲಿ ಬಂದಿರತಕ್ಕಂಥ ಅಂಶಗಳು ಏನೇನಿದ್ದಾವೆ, ಸುಮಾರು 4-5 ರಿಪೋರ್ಟ್ಗಳು ಇದೆ ಅವರು ಲಗತ್ತಿಸಿರ್ತಕ್ಕಂಥ ಅಂಶಗಳಲ್ಲಿ. ಇದೆಲ್ಲದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ತಕ್ಕಂಥ ಕ್ರಮವನ್ನು ಕೂಡಲೇ ಮಾಡಲಾಗಿದೆ.